ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಮಕ್ಕಳು ಆಲ್ರೆಡಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಬಿಸಿಬೇಳೆಭಾತ್ ಮಾಡಿದ್ದೆ. ಮಿಲೆಟ್ಸಲ್ಲಿ ಬಿಸಿಬೇಳೆಭಾತ್ ಮಾಡಿದ್ದೆ. ಮಿಲೆಟ್ಸ್ ಅಂದರೆ ನವಣೆ ಅಕ್ಕಿ ಅಂತ ಹೇಳಿ ಬರುತ್ತೆ. ಸೊ ಅದರಲ್ಲಿ ಮಾಡಿದ್ದು. ಸೊ ನಿಮ್ಮ ಜೊತೆ ಆ ರೆಸಿಪಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ಹೇಗೆ ಮಾಡೋದು ಬಿಸಿಬೇಳೆಭಾತ್ ಅಂತ ನೋಡೋಣ. ಓಕೆ. ಸೊ ಫ್ರೆಂಡ್ಸ್, ನಾನಿಲ್ಲಿ ಮಿಲೆಟ್ಸ್ನ ನೈಟೇ ನೆನೆಸಿ ಸೋಕ್ ಮಾಡಿಟ್ಟಿದ್ದೀನಿ. ಜಾಮೂನ್ ಬಟ್ಲು ಇರುತ್ತಲ್ವ, ಸೊ ಅದರಲ್ಲಿ 1 ಬಟ್ಲಷ್ಟು ತೊಗೊಂಡು ಸೋಕ್ ಮಾಡಿರೋದು. ತೊಗರಿಬೇಳೆ ಮಾತ್ರ ಇವಾಗ ಜಸ್ಟ್ ವಾಶ್ ಮಾಡಿ ಹಾಕಿರೋದು. ಮಿಲೆಟ್ಸ್ನ ನೈಟೇ ನೆನೆಸಿಟ್ಟಿರೋದು. ಸೊ ಫ್ರೆಂಡ್ಸ್, ನೀವಿಲ್ಲಿ ಯಾವ ವೆಜಿಟೇಬಲ್ಸ್ ನಿಮಗೆ ಫೇವ್ರೇಟು, ಸೊ ಅಷ್ಟು ವೆಜಿಟೇಬಲ್ಸ್ನ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬೀನ್ಸು, ನೈಟೇ ನೆನೆಸಿಟ್ಟಿರುವ ಬಟಾಣಿ ಕಾಳು, ಆಲೂಗೆಡ್ಡೆ ಮತ್ತು ಕ್ಯಾರೆಟ್, ಗೆಡ್ಡೆಕೋಸು ಇಷ್ಟನ್ನು ತೊಗೊಂಡಿದ್ದೀನಿ. ನೀರು ಹಾಕಿ ಉಪ್ಪು ಹಾಕಿ ಇವಾಗ ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ನೆಕ್ಸ್ಟು ನಾವು ಅದಕ್ಕೆ ಪೌಡರ್ ಬೇಕಲ್ವ, ಸೊ ಅದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೀ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು 3 ಏಲಕ್ಕಿ, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಮೆಂತೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಟೀ ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ, 1 ಟೀ ಟೇಬಲ್ ಸ್ಪೂನಷ್ಟು ಧನಿಯಾ, ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ. ಇಷ್ಟನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಟ್ಕೊಳ್ಳಿ. ಸೊ ಇಲ್ಲಿ ಒಗ್ಗರಣೆಗೆ 1 ಟೀ ಟೇಬಲ್ ಸ್ಪೂನಷ್ಟು ಆಯಿಲು, 1 ಟೀ ಟೇಬಲ್ ಸ್ಪೂನಷ್ಟು ತುಪ್ಪ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಒಂದೆರಡು, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನಲ್ಲಿ ಪೌಡರ್ ಗ್ರೈಂಡ್ ಮಾಡ್ಕೊಂಡೆ ಅಲ್ವಾ, ಸೊ ಅಲ್ಲಿ ಧನಿಯಾ ಮತ್ತು ಒಣ ಕೊಬ್ಬರಿ, ಬಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ಸ್ಕಿಪ್ ಆಗಿಬಿಟ್ಟಿದೆ. ವಿಡಿಯೋ ಆಗಿಲ್ಲ, ನಾನು ರೆಕಾರ್ಡ್ ಹೊತ್ಬಿಟ್ಟಿಲ್ಲ, ಮಿಸ್ ಆಗಿದೆ. ನೀವು ಅಷ್ಟನ್ನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಎಲ್ಲ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಆದ ನಂತರ, ಒಗ್ಗರಣೆ ಮಾಡ್ಕೊಂಡ ನಂತರ ನಾವೇನು ಬೇಯಿಸ್ಕೊಂಡಿದ್ವಿ ನೋಡಿ ವೆಜಿಟೇಬಲ್ಸ್ ಮತ್ತು ನವಣೆ ಅಕ್ಕಿ ಬೇಳೆ, ಸೊ ಅಷ್ಟನ್ನು ಅದೇ ಒಗ್ಗರಣೆಗೆ ಹಾಕಿಬಿಟ್ಟು ಮತ್ತು ಪೌಡರ್ ಏನು ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಅಷ್ಟನ್ನು ಹಾಕಿ ಸ್ವಲ್ಪ ಹುಣಸೆ ರಸ ಹಾಕಿ ಫೈನಲಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅಂತೇಳಿ. ನೋಡಿ, ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ಬಿಸಿಬೇಳೆಭಾತ್ ಇರಬೇಕು. ನೀವು ಕನ್ಸಿಸ್ಟೆನ್ಸಿ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಈ ಸ್ಟೇಜಲ್ಲೇ ನೀವು ನೀರು ಹಾಕ್ಕೊಳ್ಬೋದು. ಸೊ ನೀವು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಕುದಿಸಿದ್ರೆ ರೆಡಿ ಟು ಈಟ್ ಬಿಸಿಬೇಳೆಭಾತು ನಿಜವಾಗ್ಲೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಮಿಲೆಟ್ಸ್ ಇದೆಯಲ್ಲ, ಇದು ನವಣೆ ಅಕ್ಕಿ ನಿಜವಾಗ್ಲೂ ಹೆಲ್ತ್ ವೈಸ್ ಅಂತೂ ಸಿಕ್ಕಾಬಟ್ಟೆ ಒಳ್ಳೆಯದು. ಮನೇಲಿ ನೀವು ಮಾಡಿ, ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಕುದೀತಾ ಇದೆ. ಈ ಕನ್ಸಿಸ್ಟೆನ್ಸಿಲಿ ರೆಡಿ ಆಯಿತು. ಸೊ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ನೀವು ಮಸ್ಟ್ ಟ್ರೈ ಮಾಡಿ. ಸೊ ರೆಡಿ ಟು ಈಟ್. ಇವಾಗ ಗ್ಯಾಸ್ ಆಫ್ ಮಾಡಿ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಮಕ್ಕಳಿಗೆ, ಮನೆಯವ್ರಿಗೆಲ್ಲ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಸೊ ಬಿಸಿಬೇಳೆಭಾತ್ ಫೈನಲಿ ಈ ಥರ ಬಂದಿದೆ. 1-2 ಸ್ಪೂನು ತುಪ್ಪ ಹಾಕಿ ಕೊಟ್ಬಿಟ್ರೆ ಸೂಪರ್ ಟೇಸ್ಟಿ, ರೆಡಿ ಟು ಹೀಟ್. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆ ವೆಜಿಟೇಬಲ್ಸ್ ಎಲ್ಲ ಕಲರ್ಫುಲ್ಲಾಗಿರುತ್ತಲ್ವ, ಆರಾಮಾಗಿ ಊಟ ಮಾಡ್ಕೊಳ್ಬೋದು. ಮತ್ತು ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸೊ ನೀವು ಟ್ರೈ ಮಾಡಿ ಮನೇಲಿ. ಸೊ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ಅವರು ತುಂಬ ಚೆನ್ನಾಗಿದೆ ಅಂತೇಳಿ ತಿಂಡಿ ತಿಂದ್ಕೊಂಡ್ರು. ಸೊ ಇಲ್ಲಿ ಮಕ್ಕಳನ್ನು ಸಹ ಎಲ್ಲ ರೆಡಿ ಆದರು ಸ್ಕೂಲ್ಗೆ. ಸೊ ಬ್ರೇಕ್ಫಾಸ್ಟ್ ಅವ್ರಿಗೂ ಹಾಕ್ಕೊಟ್ಟೆ. ಎಮ್ಮಿ ಮಮ್ಮಿ ಸೂಪರ್ ಆಗಿದೆ ಅಂತೇಳಿ ಅವರು ಎಂಜಾಯ್ ಮಾಡ್ಕೊಂಡು ತಿಂದರು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ. ನಾನೇನು ತಿನ್ಸೋಕೆ ಹೋಗಲಿಲ್ಲ ಇವತ್ತು, ನೀವೇ ತಿನ್ನಿ ಅಂತೇಳಿ ಅವ್ರಿಗೆ ತಿನ್ನೋದಕ್ಕೆ ಹೇಳಿದೆ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ವಾಶ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕೋದಿತ್ತು. ಸೊ ಹಾಕಿ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಇದ್ವು. ಸೊ ಎಲ್ಲ ಮುಗಿಸ್ಕೊಂಡೆ. ಮತ್ತು ನಮ್ಮ ಮಕ್ಕಳಿಗೆ ಲಂಚ್ಗೆ ಬಿಸಿಬೇಳೆಭಾತನೇ ಕೊಟ್ಟು ಕಳಿಸ್ದೆ. ಒಂದೇನಪ್ಪ ಅಡ್ವಾಂಟೇಜ್ ಅಂತ ಅಂದರೆ, ಬಿಸಿಬೇಳೆಭಾತು ಮಿಲೆಟ್ಸಲ್ಲಿ ಮಾಡೋದು, ಅದು ಯಾವ ಕನ್ಸಿಸ್ಟೆನ್ಸಿಲಿ ಮಾಡಿರ್ತೀವಿ ನೋಡಿ, ಅದು ಅದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಮಧ್ಯಾಹ್ನಕ್ಕೂ ಸಹ. ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನೇ ಕೊಟ್ಟು ಕಳಿಸ್ದೆ. ಸೊ ಫ್ರೆಂಡ್ಸ್, ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಂದರೆ, ಟೈಮ್ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ. ದಿನಗಳನ್ನೋದು ಸೆಕೆಂಡ್ ಅನ್ನೋದು ಥರ ಹೋಗ್ತಾ ಇದ್ದಾವೆ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಸೊ ನೋಡಿ, ಬೆಳಗ್ಗೆ ಆಯಿತು, ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ. ಆಲ್ರೆಡಿ 4:30 ಮಕ್ಕಳು ಸ್ಕೂಲಿಂದ ಮನೆಗೆ ಬಂದರು. ಸೊ ಈ ಥರ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಬಂದರು, ಅವ್ರಿಗೂ ಫ್ರೆಶಪ್ ಆಗಿ ಬನ್ನಿ, ಸ್ನ್ಯಾಕ್ಸ್ ಕೊಡ್ತೀನಿ, ತಿಂದ್ಬಿಟ್ಟು ಮತ್ತೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ಸೊ ಫ್ರೆಂಡ್ಸ್, ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಲ್ವಾ, ನಿಮಗೂ ಇದೇ ರೀತಿ ಅನಿಸುತ್ತಾ? ನನಗಂತೂ ಒಂದೊಂದು ಸಾರಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಟೈಮ್ ಅಂತ ಅನಿಸ್ತಾ ಇರುತ್ತೆ. ನಿಮಗೂ ಅದೇ ರೀತಿ ಅನಿಸಿದರೆ ಕಮೆಂಟ್ ಮಾಡಿ. ಸೊ ಸ್ನ್ಯಾಕ್ಸಿಗೆ ಸ್ವಲ್ಪ ಖಾರ ಎಳ್ಳುಂಡೆ ಮನೆಯಲ್ಲೇ ಮಾಡಿದ್ದಿತ್ತು. ಸೊ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ತೋರಿಸ್ತೀನಿ ರೆಸಿಪಿ ಮಾಡೋದು. ಸೊ ಮಕ್ಕಳಿಗೆ ಹಾಕಿ ಕೊಟ್ಟೆ ಸ್ನ್ಯಾಕ್ಸು ರೆಡಿಯಾಗಿ ಬೇಗ ಬೇಗ ತಿನ್ನಿಸಿ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಹಾಗೆ ಸ್ವಲ್ಪ
ವಾಕೆಲ್ಲ ಮಾಡ್ಕೊಂಡು ಬರಬೇಕು. ಸೊ ಡ್ಯಾನ್ಸ್ ಕ್ಲಾಸ್ಗೆ ಹೊರಟ್ವಿ. ನಮ್ಮ ರಚ್ಚದ ಬ್ಯಾಗಿಂದು ಜಿಪ್ ಹೋಗ್ಬಿಟ್ಟಿತ್ತು. ಅದಿನ್ನೂ ಹೊಸ ಬ್ಯಾಗೇನೆ, ಏನೂ ಹಾಳಾಗಿರಲಿಲ್ಲ, ತುಂಬ ಗಟ್ಟಿ ಚೆನ್ನಾಗೇ ಇದೆ. ಬಟ್ ಜಿಪ್ ಒಂದು ಹೋಗ್ಬಿಟ್ಟಿತ್ತು. ಸುಮ್ಮನೆ ಏನಕ್ಕೆ ಹೊಸ ಬ್ಯಾಗ್ ಇನ್ವೆಸ್ಟ್ ಮಾಡಿದ್ದು, ಜಿಪ್ ಹಾಕ್ಸ್ಬಿಡೋಣ ಅಂತೇಳಿ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ಇಸ್ಕೊಂಡು ಹೋದ್ರೆ ಆಗುತ್ತೆ ಅಂತೇಳಿ ಇಲ್ಲಿ ಜಿಪ್ ಹಾಕ್ಸೋದಕ್ಕೆ ಒಂದು ಶಾಪಿಗೆ ಬಂದು ಕೊಟ್ಟು ನೆಕ್ಸ್ಟು ಡ್ಯಾನ್ಸ್ ಕ್ಲಾಸಿಗೆ ಹೋದ್ವಿ. ಸೊ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಡ್ಯಾನ್ಸ್ ಕ್ಲಾಸಲ್ಲಿ ಮಕ್ಕಳನ್ನ ಬಿಟ್ಟು ಪೇರೆಂಟ್ಸ್ ಮತ್ತು ಮಕ್ಕಳೆಲ್ಲ ಹೊರಗಡೆ ಎಲ್ಲ ಆಟಾಡ್ತಾಯಿದ್ರು. ಕೆಲವು ಮಕ್ಕಳೆಲ್ಲ ಬಂದಿದ್ದರು, ಬಟ್ ಡ್ಯಾನ್ಸ್ ಮಾಸ್ಟರ್ ಇನ್ನೂ ಬಂದಿರಲಿಲ್ಲ. ಸೊ ಇನ್ನೇನು ಬಂದುಬಿಡ್ತಾರೆ, ಕೂತ್ಕೊಳ್ಳಿ, ನೀವು ಏನಾರು ಆಟ ಆಡ್ಕೊಳ್ಳಿ, ಅಷ್ಟರೊಳಗಡೆ ವಾಕ್ ಮುಗಿಸ್ಕೊಂಡು ಬರ್ತೀವಿ ನಾನು ಪಪ್ಪ ಅಂತ ಹೇಳಿ ಇಲ್ಲಿ ಬಂದ್ವಿ. ಮತ್ತು ಇಲ್ಲಿ ಮ್ಯಾಂಗೋ ನೋಡಿದೆ, ಮ್ಯಾಂಗೋ ಫ್ರೂಟ್ ಸ್ವಲ್ಪ ತೊಗೊಳ್ಳೋಣ. ನಮ್ಮ ರಚ್ಚುಗಂತೂ ಮ್ಯಾಂಗೋ ಅಂದರೆ ಹೆವಿ ಇಷ್ಟ, ನನಗೂ ಅಷ್ಟೇ. ಆಲ್ಮೋಸ್ಟ್ ಮ್ಯಾಂಗೋ ಎಲ್ಲರಿಗೂ ಇಷ್ಟ ಅನಿಸುತ್ತೆ, ನಮ್ಮ ಮನೆಯವ್ರಿಗೂ ಇಷ್ಟ, ನಮ್ಮ ದೀಕ್ಷೆಗೂ ಇಷ್ಟ, ಎಲ್ಲರಿಗೂ ಇಷ್ಟ ಟೋಟಲಿ. ಸೊ ಸ್ವಲ್ಪ ಮ್ಯಾಂಗೋ ಫ್ರೂಟ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಮತ್ತೆ ಬಂದ್ವಿ. ಸೊ ಫ್ರೆಂಡ್ಸ್, ನಮ್ಮ ದೀಕ್ಷೆ ರಚ್ಚು ಇಬ್ಬರು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಡ್ಯಾನ್ಸಲ್ಲಿ. ಯಾರಾದರೂ ಇಲ್ಲೇ ಲೋಕಲ್ ಭದ್ರಾವತಿಯವರು ಜಾಯ್ನ್ ಆಗೋದಿದ್ರೆ, ಹಾಗೆ ಇಂಟ್ರೆಸ್ಟ್ ಇದ್ದವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲೇ ಕನಕ ವಿದ್ಯಾಸಂಸ್ಥೆ ಇದೆಯಲ್ಲ, ಅದ್ರ ಪಕ್ಕನೇ ಇರೋದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಯಾರಾದರೂ ಜಾಯ್ನ್ ಆಗೋದಿದ್ರೆ ಹಾಗೆ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಜಾಯ್ನ್ ಆಗಿದ್ದಾರೆ ಡ್ಯಾನ್ಸ್ ಕಲಿಯೋದಕ್ಕೆ. ಆ ಪುಟ್ಟ ಹೆಜ್ಜೆ ಹಾಕಿ ಮಾಡೋದನ್ನ ನೋಡೋಕ್ಕೆ ಆ ಕ್ಯೂಟ್ನೆಸ್ಸು ತುಂಬ ಖುಷಿ ಅನಿಸ್ತಾ ಇರುತ್ತೆ. ಒಟ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ಡ್ಯಾನ್ಸ್ ಮಾತ್ರ. ಸೊ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಕ್ಕಳು ಮಮ್ಮಿ ಸ್ವಲ್ಪ ಫೀಲ್ಡಲ್ಲಿ ಆಟ ಆಡ್ತೀವಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತೇಳಿ ಫೀಲ್ಡಿಗೆ ಬಂದ್ವಿ. ನಮ್ಮ ರಚ್ಚು ದೀಕ್ಷು ಇಬ್ಬರು ನೋಡಿ ಇಲ್ಲಿ ಯಾವ ಥರ ಸರ್ಕಸ್ ಮಾಡ್ತಾಯಿದ್ದಾರೆ ಅಂತೇಳಿ, ಸುಮ್ಮನೆ ಜಂಪಿಂಗ್ ಮಾಡೋದು, ಅಲ್ಲಾರೋದು, ಅದು ಇದು ಸುಮ್ಮನೆ ಫುಲ್ ಎಂಜಾಯ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಚ್ಚು ನೋಡ್ರಿ ಒಂದು ಸ್ವಲ್ಪ ಯಾವ ಥರ ಹೈಟ್ ಇದೆಯಲ್ಲ ಅಲ್ಲಿ ಹತ್ತಾ ಇದ್ದಾಳೆ. ಅದಕ್ಕಿಂತ ಹೈಟ್ ಇರೋದು ಪಕ್ಕದಲ್ಲಿತ್ತು, ಅದನ್ನು ಹತ್ತಬೇಕು ಅಂತೇಳಿ ಅವ್ರ ಪಪ್ಪಂಗೆ ಹೇಳಿ ಅವ್ರ ಪಪ್ಪನ ಹತ್ರ ಹತ್ತಿಸ್ಕೊಳ್ಳೋ ತನಕ ಬಿಡಲಿಲ್ಲ ಇಬ್ಬರು. ಸೊ ಹತ್ತಿ ಯಾವ ಥರ ಮಾಡ್ತಾಯಿದ್ದಾರೆ ನೋಡಿ. ಸ್ಕೂಲಿಂದ ಬಂದ ತಕ್ಷಣ ಅದೆಷ್ಟು ಎನರ್ಜಿ ಅಂತ ಅಂದರೆ, ಸುಮ್ಮನೆ ಆಟ ಆಟ ಆಟ, ಹೋಮ್ವರ್ಕ್ ಮುಗೀತಾ ಹೋಗೋದು, ಮನೆ ಮುಂದೆ ಆಟ ಆಡೋದು. ಈ ಥರ ಫೀಲ್ಡಿಗೆ ಕರ್ಕೊಂಬಂದ್ರೂ ತುಂಬ ಎನರ್ಜಿಯಿಂದ ಆಟ ಆಡ್ಕೊಳ್ತಾರೆ. ನಾವು ಚಿಕ್ಕವರಿದ್ದಾಗ ಅದೇ ಥರ ಅಲ್ವಾ, ಎಷ್ಟು ಆಟ ಆಡ್ತಿದ್ವಿ, ಅದೇ ಥರ ಇವಾಗೂ ಅಷ್ಟೇ ಮಕ್ಕಳು. ಸೊ ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಅವ್ರನ್ನ ಫೀಲ್ಡಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ವಾಕೆಲ್ಲ ಮುಗಿಸ್ಕೊಂಡು ನಮ್ಮ ರಚ್ಚು ಬ್ಯಾಗು ಸಹ ಇಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದರೆ ಆ್ಯಸ್ ಯೂಶ್ವಲ್ ಅವ್ರಿಗೆ ಓದ್ಕೊಟ್ಟೇ ಕೊಡಬೇಕು. ಸೊ ಹೋಮ್ವರ್ಕ್ಸ್ ಎಲ್ಲ ಏನೇನು ಕೊಟ್ಟಿದ್ದಾರೆ ಅವರಿಗೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಊಟ ಮಾಡಿ, ಮುದ್ದೆ ಮಾಡಿ, ಸಾಂಬಾರಿದೆ, ಮಧ್ಯಾಹ್ನ ಮಾಡಿದ್ದು ಸಾಂಬಾರಿದೆ, ಮುದ್ದೆ ಮಾಡಿ ಊಟ ಮಾಡಿ ಮಲ್ಕೊಂಬಿಡ್ಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.